ಶ್ರೀನಿವಾಸಪುರದಲ್ಲಿ ಮಾವಿನ ಮಹೋತ್ಸವ. ರೈತರು ಸಾರ್ವಜನಿಕರನ್ನ ಒಂದೇ ವೇದಿಕೆಗೆ ತಂದ ಇಂದಿರಾ ರೆಡ್ಡಿ. ಶ್ರೀನಿವಾಸಪುರ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರಿ ಶ್ರೀನಿವಾಸಪುರದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾದ ಮಾವು ಮೇಳ 2026ರಲ್ಲಿ ಸಾವಿರಾರು ಜನರ ಭಾಗವಹಿಸುವಿಕೆಯಿಂದ ಅದ್ದೂರಿ ಯಶಸ್ಸು ಕಂಡಿದೆ. ರೈತರ ಸಮಸ್ಯೆಗಳಿಗೆ ಧ್ವನಿಯಾಗಿ, ಕೃಷಿ ಸಂಸ್ಕೃತಿಯ ಸಂಭ್ರಮವಾಗಿ ಮತ್ತು ಜನಪರ ಕಾಳಜಿಯ ಪ್ರತೀಕವಾಗಿ ಈ ಮೇಳ ಗಮನ ಸೆಳೆಯಿತು. ಶ್ರೀ ಬಾಲಾಜಿ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಸಮಾಜ ಸೇವಕಿ, ಶಿಕ್ಷಣ ತಜ್ಞೆ ಹಾಗೂ ಜನಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿರುವ ಇಂದಿರಾ ರೆಡ್ಡಿರವರ ನೇತೃತ್ವದಲ್ಲಿ 2 ದಿನಗಳ ಕಾಲ ನಡೆದ ಈ ಮೇಳ ಶ್ರೀನಿವಾಸಪುರದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆದಿದೆ. ಮೇಳವನ್ನ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿ ಕೃಷ್ಣ ರೆಡ್ಡಿ, ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ನೀಲಟೂರು ಚಿನ್ನಪ್ಪ ರೆಡ್ಡಿ ಹಾಗೂ ಇಂದಿರಾ ರೆಡ್ಡಿರವರು ಮಾವಿನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರೈತರ ಬದುಕು, ಕೃಷಿಯ ಮಹತ್ವ ಹಾಗೂ ಪರಿಸರ ಸಂರಕ್ಷಣೆಯ ಸಂದೇಶವನ್ನ ಜನರಿಗೆ ತಲುಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇಂದಿರಾ ರೆಡ್ಡಿರವರು, ವಿಶ್ವ ಪ್ರಸಿದ್ಧ ಮಾವು ಬೆಳೆಯುವ ಶ್ರೀನಿವಾಸಪುರದ ರೈತರಿಗೆ ಇಂದಿಗೂ ಸಮರ್ಪಕ ಬೆಲೆ ದೊರೆಯುತ್ತಿಲ್ಲ ಎಂಬ ನೋವನ್ನ ವ್ಯಕ್ತಪಡಿಸಿದರು. ರೈತರ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದಲೇ ಈ ಮಾವು ಮೇಳ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮೇಳದಲ್ಲಿ ಸುಮಾರು 15ಕ್ಕೂ ಹೆಚ್ಚು ವೈವಿಧ್ಯಮಯ ಸ್ಟಾಲ್ಗಳು ಗಮನ ಸೆಳೆದವು. ವಿವಿಧ ಬಗೆಯ ಮಾವಿನ ಹಣ್ಣುಗಳು, ಮಾವಿನ ಐಸ್ ಕ್ರೀಂ, ಜಿಲೇಬಿ, ಜ್ಯೂಸ್, ಮಿಲ್ಕ್ ಶೇಕ್ ಸೇರಿದಂತೆ ಹಲವು ವಿಶೇಷ ಆಹಾರ ಪದಾರ್ಥಗಳು ಜನರನ್ನ ಆಕರ್ಷಿಸಿದವು. ಕೃಷಿ ಪರಿಕರಗಳು, ಸಾವಯವ ಉತ್ಪನ್ನಗಳು ಹಾಗೂ ದೇಸಿ ವಸ್ತುಗಳ ಪ್ರದರ್ಶನ ರೈತರಿಗೆ ಉಪಯುಕ್ತ ಮಾಹಿತಿಯನ್ನ ಒದಗಿಸಿತು. ಮಕ್ಕಳಿಗಾಗಿ ವಿಶೇಷ ಮನರಂಜನಾ ಆಟಗಳು, ಕುಟುಂಬಗಳಿಗಾಗಿ ವಿನೋದ ಕಾರ್ಯಕ್ರಮಗಳು ಹಾಗೂ ಕೃಷಿ ಮಾಹಿತಿ ಕೇಂದ್ರಗಳು ಮೇಳಕ್ಕೆ ಮತ್ತಷ್ಟು ಮೆರುಗು ನೀಡಿದವು. ಸಂಜೆ ನಡೆದ ಮಿಮಿಕ್ರಿ, ಜಾನಪದ ನೃತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾವಿರಾರು ಪ್ರೇಕ್ಷಕರನ್ನ ರಂಜಿಸಿದವು. ಇದೇ ವೇಳೆ ಶ್ರೀನಿವಾಸಪುರ ತಾಲೂಕಿನ ರೈತರು, ಸಮಾಜ ಸೇವಕರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮವು ಸಮಾಜದ ವಿವಿಧ ವರ್ಗಗಳ ಸೇವೆಯನ್ನ ಗುರುತಿಸಿ ಗೌರವಿಸುವ ವೇದಿಕೆಯೂ ರೂಪುಗೊಂಡಿತು. ಸಾವಿರಾರು ಜನರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ರೈತರ ಸಮಸ್ಯೆಗಳನ್ನು ಜನರ ಮುಂದೆ ತಂದು ಕೃಷಿ ಮತ್ತು ಸಂಸ್ಕೃತಿಯ ಸಂಭ್ರಮವನ್ನ ಮೂಡಿಸಿದ ಈ ಮಾವು ಮೇಳದ ಯಶಸ್ಸಿನ ಹಿಂದೆ ಇಂದಿರಾ ರೆಡ್ಡಿರವರ ಸಂಘಟನಾ ಶಕ್ತಿ, ದೂರದೃಷ್ಟಿ ಹಾಗೂ ಸಾಮಾಜಿಕ ಕಾಳಜಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಮಾವು ಮೇಳ 2026 ಕೇವಲ ಒಂದು ಉತ್ಸವವಲ್ಲ, ಅದು ರೈತರ ಭವಿಷ್ಯದ ಬಗ್ಗೆ ಆಶಾ ಭರವಸೆ ಮೂಡಿಸಿದ ಜನಪರ ಚಳುವಳಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದೊಂದು ಯಶಸ್ವಿ ಕಾರ್ಯಕ್ರಮ ಅಂತ ನನ್ನ ಭಾವನೆ. ನಾರಾಯಣ ಸ್ವಾಮಿ, ಸಾರಿ 20 ದಿನಗಳ ಹಿಂದೆಯಿಂದ ನಮ್ಮ ಪ್ರಯತ್ನ ಇವತ್ತಿಗೆ ಮುಕ್ತಾಯ ಆಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಇಲ್ಲಿನ ಸ್ಥಳೀಯ ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಇವತ್ತು ಆಗಲೇ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ನಮಗೆ ಪಟಾಕಿ ಬೇಕು ಅಂತಂದ್ರೆ ಬೇರೆ ಊರಿಗೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿಗೆ ಹೋಗಿ ಖರೀದಿ ಮಾಡ್ಕೊಂಡು ಬರ್ತೀವಿ. ಆ ಲೆವೆಲಲ್ಲಿ ಏನು ಬ್ರ್ಯಾಂಡಿಂಗ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದರೆ ಶ್ರೀನಿವಾಸಪುರದ ಜನತೆ ಪ್ರಕೃತಿಯಿಂದ ಬರ್ತಕ್ಕಂತಹ ಈ ಮಾವನ್ನ ಬೇರೆ ಎಲ್ಲೋ ಹೋಗಿ ಮಾರಾಟ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದೀವಿ. ಬೇರೆಯವರು ನಮ್ಮ ಪ್ರದೇಶಕ್ಕೆ ಬಂದು ಖರೀದಿ ಮಾಡ್ಕೋಬೇಕು. ಆಗ ಮಾತ್ರ ನಮ್ಮ ಒಂದು ವಿಶೇಷತೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಇಲ್ಲಿ ಗೊತ್ತಿದೆ ನಮಗೆ, ಮಾವು ಬೆಳೆಗಾರರು ಜಾಸ್ತಿ ಇದ್ದಾರೆ, ಇಲ್ಲಿ ಖರೀದಿ ಆಗಲ್ಲ. ಎಲ್ಲರ ಮನೆಯಲ್ಲೂ ಮಾವು ಸೀಸನ್ ಬಂತು ಅಂತಂದರೆ ಎಲ್ಲರ ಮನೆಯಲ್ಲೂ ಮಾವು ಇರುತ್ತೆ. ಆದ್ರೂ ಮೇಳ ಕಂಡಕ್ಟ್ ಮಾಡಿದ್ದೀವಿ ಅಂತಂದರೆ ವ್ಯಾಪಾರ ಮಾಡೋ ಉದ್ದೇಶ ಅಲ್ಲ. ಇಲ್ಲಿನ ತಳಿಗಳನ್ನು, ಇಲ್ಲಿನ
ವೆರೈಟಿಗಳನ್ನು ಬೇರೆ ಪ್ರದೇಶದಲ್ಲಿ ನಾವು ಪರಿಚಯ ಮಾಡಿಕೊಡ್ಬೇಕು. ಮೀಡಿಯಾ ಮುಖಾಂತರ, ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಮುಖಾಂತರ ನಮ್ಮ ಶ್ರೀನಿವಾಸಪುರದ ಹೆಮ್ಮೆಯನ್ನು, ಈ ಒಂದು ಐಡೆಂಟಿಟಿನ ನಾವು ಪ್ರಸಿದ್ಧ, ನಮ್ಮ ವಿಶ್ವ ಪ್ರಸಿದ್ಧ ಅಂತ ಹೇಳಿದ್ರೆ ಸಾಕಾಗಲ್ಲ. ಆದರೆ ರೈಟ್ ಪ್ಲಾಟ್ಫಾರ್ಮನ್ನು, ವೇದಿಕೆಯನ್ನು ಕಲ್ಪಿಸ್ಕೊಡೋದು ಈ ಮಾವಿನ ಮೇಳದ ಉದ್ದೇಶ ಆಗಿತ್ತು. ಈ ಒಂದು ಮಾವಿನ ಮೇಳ ನಾವು ಪ್ಲ್ಯಾನ್ ಮಾಡಿದಾಗ ಇಲ್ಲಿರುವಂತಹ ನನ್ನ ಎಲ್ಲ ಸ್ನೇಹಿತರು ಮುಂದೆ ಬಂದು ಈ ಕಾರ್ಯಕ್ರಮದಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮನೆ ಮಠ ಬಿಟ್ಟು ನಮಗೋಸ್ಕರ, ಈ ಶ್ರೀನಿವಾಸಪುರ ರೈತರಿಗೋಸ್ಕರ ಶ್ರಮ ಪಟ್ಟಿದ್ದಾರೆ. ಹ್ಯಾಂಡ್ ಬಿಲ್ಸ್ ಮನೆಗೂ ತಲುಪೋದಕ್ಕೆ ಅವರೇ ಸ್ವಯಂ ಪ್ರೇರಿತರಾಗಿ ಆಟೋಗಳನ್ನು ಮಾಡಿಕೊಂಡು, ಕೆಲವೊಂದು ಆಟೋ ಘಟಕದವರಿದ್ದಾರೆ, ಅವರೂ ಸಹ ಹೋಗಿ ಮನೆಗೂ ಪಾಂಪ್ಲೆಟ್ಸನ್ನು ಹಂಚಿದ್ದಾರೆ. ಅದೇ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ನಮ್ಮವರೇನೆ ಬ್ಯಾನರ್ಸ್ ಕಟ್ಸಿದ್ದಾರೆ, ಅವರೇ ಹತ್ತಿ ಕಟ್ಟಿದ್ದಾರೆ. ಯಾಕಂದರೆ ನಮ್ಮ ಕಾರ್ಯಕ್ರಮ ಇದು, ನಮ್ಮ ಪ್ರದೇಶದ ಕಾರ್ಯಕ್ರಮ, ನಮ್ಮ ರೈತರಿಗೆ ಅನುಕೂಲ ಆಗತ್ತೆ. ಹಾಗಾಗಿ ನಮ್ಮ ರೈತರು ಬೆಳೆಯೋದಕ್ಕೋಸ್ಕರ ಏನು ಬೇಕಾದರೂ ನಾವು ಮಾಡ್ತೀವಿ ಅನ್ನುವಂತಹ ಉದ್ದೇಶದಿಂದ